ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಾಟಿ ಸ್ಟೈಲ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಫಸ್ಟು ಒಂದು ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಇಡಿ ಅಷ್ಟು ಪುದೀನ ಇಷ್ಟನ್ನು ಹಾಕ್ಕೊಂಡು ಫಸ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರು ಮತ್ತು ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮ್ಯಾಗ್ನೇಟ್ ಮಾಡಿ ಒಂದು 5 ನಿಮಿಷ ಇಟ್ಬಿಡೋಣ, ಬಿಕಾಸ್ ಚಿಕನಿಗೆ ಮಸಾಲೆ ಹಿಡೀಲಿ ಅಂತ ಹೇಳಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಬೇಕಲ್ಲ, ಈರುಳ್ಳಿ ಹಚ್ಕೊಳ್ಳೋಣ. ಈರುಳ್ಳಿ ಎಲ್ಲ ಹಚ್ಚಾದ್ಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಎಣ್ಣೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಎಲ್ಲ ಸ್ಪೈಸಸ್ ಲೈಕ್ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ನಾನಿಲ್ಲಿ ಕಸ್ತೂರಿ ಮೆಂತೆ ಹಾಕ್ಕೊತಾ ಇದ್ದೇನೆ, ಬಿಕಾಸ್ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ. ಅದಾದಮೇಲೆ ಮಿಕ್ಕಿದ್ದು ಒಗ್ಗರಣೆಗೆ ಈರುಳ್ಳಿ ಮತ್ತು ಇಲ್ಲಿ ನಾನು ಒಂದು ಇಡೀ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ದು ಸ್ವಲ್ಪ ಮಸಾಲೆ ಇದೆಯಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಅದನ್ನು ಫ್ರೈ ಮಾಡೋಣ. ಅದ್ರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳೋಣ ಅದನ್ನು. ಅದಾದಮೇಲೆ ನಾವು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಮಸಾಲೆ ಬೇಕು ಇಲ್ಲ ಖಾರ ಬೇಕು ಅನ್ನೋರಾದರೆ ಇದಕ್ಕೆ ನೀವು ಖಾರದ ಪುಡಿನೂ ಆ್ಯಡ್ ಮಾಡ್ಕೊಬೋದು, ಇಲ್ಲ ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಹಾಕ್ತಿಲ್ಲ. ಅದೆಲ್ಲ ಆಗಿದ ತಕ್ಷಣವೇ ನಾನು ಮ್ಯಾಗ್ನೇಟ್ ಮಾಡ್ಕೊಂಡಿದ್ದು ಚಿಕನ್ ಇರುತ್ತೆ ಗೊತ್ತಾ, ಆ ಚಿಕನನ್ನು ಇದಕ್ಕೆ ಹಾಕೊಳ್ಳೋಣ. ಚಿಕನ್ ನೀರು ಬಿಡೋವರೆಗೂ ನೀಟಾಗಿ ಹುರ್ಕೊಬೇಕು ಅದನ್ನು. ಸೊ ನಾನಿಲ್ಲಿ ನೀಟಾಗಿ ಫಸ್ಟ್ ಎಲ್ಲ ಮಸಾಲೆನೂ ಹಿಡೀಲಿ ಅಂತ ಹೇಳಿ ನೀಟಾಗಿ ತಿರುಗಿಸ್ಕೊಂಡು ಅದನ್ನು ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯೋಕ್ಕೆ ಅಂತ ಬಿಟ್ಬಿಡ್ತೇನೆ. ಅದಾದಮೇಲೆ ನಾನು ಇದಕ್ಕೆ ಫಸ್ಟು ಅಕ್ಕಿ ಹಾಕೋಬೇಕಲ್ಲ, ಸೊ ಅಕ್ಕಿನ ನೆನೆಯಕ್ಕೆ ಇಟ್ಕೊಂಬಿಡೋಣ. ನಾನು 2 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಖಾರಕ್ಕೆ ಮತ್ತು ಮಸಾಲೆಗೆ ನಾನು ಆರ್ಚಿ ಅವ್ರದ್ದು ದಮ್ ಚಿಕನ್ ಬಿರಿಯಾನಿ ಮಸಾಲ 1 ಪ್ಯಾಕೆಟ್ ಪೂರ್ತಿ ಹಾಕ್ಕೊತಾನೆ. ಇದರಲ್ಲಿ ಉಪ್ಪು ಕೂಡ ಆ್ಯಡ್ ಆಗಿರುತ್ತೆ, ನೀವು ಆಮೇಲೆ ನೋಡಿಕೊಂಡು ಉಪ್ಪನ್ನ ಹಾಕೊಬೋದು ಆಯಿತಾ. ಈಗ ನಾನಲ್ಲಿ 2 kg ಅಕ್ಕಿ ತೊಗೊಂಡಿದ್ದೆ. ಸೊ 2 kg ಅಂತ ಅಂದರೆ 2/2 ಮಾಡಬೇಕು. ಸೊ 2 ಕಪ್ಸಿಗೆ ನಾವು 4 ಕಪ್ಸ್ ನೀರು ಹಾಕ್ಕೊತೇವೆ. ನೀರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಕುದಿಯೋ ನೀರಿನಲ್ಲಿ ಹಾಕ್ಕೊಬೇಕು. ನೀಟಾಗಿ ಹಾಕ್ಕೊಂಡು ಚೆಂದ ತಿರುಗಿಸ್ಬೇಕು. ತಿರುಗಿಸಾದ್ಮೇಲೆ ಮೇಲ್ಗಡೆ ನಿಂಬೆಹಣ್ಣು ರಸನ ನೀಟಾಗಿ ಹಾಕ್ಕೊಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು 2 ವಿಷಿಲ್ ಕೂಗಿಸಿದ್ರೆ ಬಿಸಿ ಬಿಸಿಯಾದ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಗುತ್ತೆ.